Friends, good morning. Welcome to today's vlog. ಆ್ಯಕ್ಚುಲಿ ಇದೊಂದು ವ್ಲಾಗನ್ನು ನಾನು ನೆನ್ನೆಯಿಂದನೇ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನೆನ್ನೆ ಎಲ್ಲ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿದೆ. ಸೊ ಕಿಚನ್ ಕ್ಲೀನಿಂಗ್ ಜೊತೆಗೆ ಕೆಲವೊಂದಷ್ಟು ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹೋಗಿ ಆ ಒಂದು ಕ್ಲೀನಿಂಗ್ ಪ್ರೋಸೆಸನ್ನು ನೋಡ್ಕೊಂಡ್ಬನ್ನಿ. ಈಗ ತಿಂಡಿ ಆಯಿತು ನಂದು, ಇನ್ನೂ ಸಮರ್ಥದ್ದು ಮತ್ತು ಇವ್ರದ್ದು ಬಾಕಿ ಇದೆ. ಅಷ್ಟರೊಳಗೆ ನಾನು ಇಲ್ಲಿ ಕಿಚನ್ಗೆ ಬಂದಿದ್ದೀನಿ. ಯಾಕೆಂತಂದರೆ ಅಕ್ಕನ ಮನೆಯಿಂದ ಬಂದಮೇಲೆ ನಾನು ಕಿಚನ್ನ ಕ್ಲೀನೇ ಮಾಡಿಲ್ಲ. ಸೊ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನಾದರೂ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿ. ಸೊ ತುಂಬಾ ಮೆಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ನೋಡಿ, ಇಲ್ಲಿ ಪೂರ್ತಿ ಮೆಸ್ಸಾಗೋಗಿದೆ. ಸೊ ಇದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಮತ್ತೊಂದು ಸಲ ಅರೇಂಜ್ ಮಾಡಿ ಕ್ಲೀನ್ ಮಾಡಬೇಕೀಗ. ಇವತ್ತಿಗೆ ನಾನು ನನಗೆ ಕೊಟ್ಕೊಂಡಿರೋವಂತಹ ಟಾಸ್ಕ್ ಎರಡು. ಒಂದು ಕಿಚನ್ ಕ್ಲೀನಿಂಗು, ಇನ್ನೊಂದು ಬಂದುಬಿಟ್ಟು ನಾನು ನಿಮಗೆ ಹೇಳಿದ್ದೆ ನಾನೊಂದು ಟ್ರೈನಿಂಗ್ ತೊಗೋತಾ ಇದ್ದೀನಿ ಅಂತ ಹೇಳಿ, ಆನ್ಲೈನಲ್ಲಿ ಕೋರ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಅದನ್ನು ಅರ್ಧ ಆಲ್ರೆಡಿ ಮುಗಿಸಿದ್ದೀನಿ, ಇನ್ನೂ ಅರ್ಧ ಬಾಕಿ ಇದೆ. ಸೊ ಅದನ್ನು ಪೂರ್ತಿ ಇವತ್ತು ಟೆನಿಕಾಸ್ಟ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬಾ ದೊಡ್ಡದಿದೆ ಅದು ಕೋರ್ಸು, ನಾನು ಅಂದ್ಕೊಂಡಷ್ಟು ಚಿಕ್ಕದಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಟೇಕಿಂಗ್ ಅನ್ನಿಸ್ತಾ ಇದೆ ಅದು. ಬಟ್ ಸ್ಟಿಲ್ ನಾನು ಇವತ್ತರೊಳಗೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಫೈನಲಿ ನನಗೆ ಕಿಚನನ್ನು ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳಿ. ಯಾಕೆಂದರೆ ಒಂದೊಂದು ದಿನ ಒಂದೊಂದು ರೂಮು ಅನ್ನೋ ಥರ ಕ್ಲೀನ್ ಮಾಡ್ತಾ ಬಂದರೆ ಅಟ್ಲೀಸ್ಟ್ ಎಲ್ಲ ಕಡೆ ಕ್ಲೀನ್ ಮಾಡ್ಬೋದು. ಇಲ್ಲದೇ ಇದ್ರಂತೂ ತುಂಬಾ ಕಷ್ಟ ಆಗುತ್ತೆ. ಎಸ್ಪೆಷಲಿ ನಿಮಗೆ ಯಾರೂ ಸಪೋರ್ಟ್ ಇಲ್ಲ, ನೀವು ಒಬ್ಬರೇ ಮಾಡ್ತಾಯಿದ್ದೀರಾ ಎಲ್ಲ ಕೆಲಸನ ಅಂತಂದರೆ ಡೆಫಿನೆಟ್ಲಿ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪೇಷನ್ಸ್ ಆ್ಯಂಡ್ ಲಾಟ್ ಆಫ್ ಎಫರ್ಟ್ಸ್ ಅಂತ ಹೇಳಬೇಕು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಲ್ ದೋಸ್ ಗರ್ಲ್ಸ್ ಔಟ್ ದೇರ್. ಅಂದರೆ ಎಷ್ಟು ಜನ ಸಪೋರ್ಟ್ ಇಲ್ಲದೆ ಇದೇ ಥರ ಮಾಡ್ತಿರ್ತಾರಲ್ವ. ಸೊ ಅಂಥವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಯಾಕೆ ಅಂತಂದರೆ ಸೀರಿಯಸ್ಲಿ ಈಸಿ ಜಾಬ್ ಅಂತೂ ಅಲ್ವೇ ಅಲ್ಲ. ಎಷ್ಟು ಮಾಡಿದ್ರೂ ಮುಗಿಯಲ್ಲ ಮನೆ ಕೆಲಸ, ಹಾಗಾಗ್ಬಿಟ್ಟಿದೆ. ನನಗಂತೂ ಹಂಗೆ ಅನಿಸುತ್ತೆ. ಯಾಕೆ ಅಂತಂದರೆ 4 ಜನ ಸಪೋರ್ಟ್ ಮಾಡುವಾಗ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾಕೆ ಅಂತಂದರೆ ಬೇಗ ಆಗಿಬಿಡುತ್ತೆ ಎಲ್ಲ ಕೆಲಸನೂ. ಬಟ್ ಯಾರೂ ಸಪೋರ್ಟ್ ಅಷ್ಟಾಗಿ ಮಾಡದೇ ಇದ್ದಾಗ ನೀವು ಒಬ್ಬರೇ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟದ ವಿಷಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು ಹೇಳ್ತಾ ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವರ್ಕ್. ತುಂಬಾ ಮೆಸ್ ಆಗಿದೆ, ಎಲ್ಲದನ್ನು ಕ್ಲೀನ್ ಮಾಡಬೇಕು. ಸೊ ಒಂದೊಂದಾಗಿ ಮಾಡಿಕೊಂಡು ಹೋಗ್ತೀನಿ. ಸೊ ಈ ಒಂದು ರೋಲು 500 ರುಪೀಸ್ ಏನೋ ಇರಬೇಕು, ಗೊತ್ತಿಲ್ಲ, ತುಂಬ ದಿನ ಆಯಿತು ನಾನು ಇದನ್ನು ತೊಗೊಂಡು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಖಂಡಿತ ಟ್ರೈ ಮಾಡಿ. ತುಂಬಾ ಯೂಸ್ಫುಲ್ ಆದಂತಹ ಒಂದು ವಸ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಇದು ಒಂದಕ್ಕೆ ಹಾಕಿರೋದು. ಆ್ಯಕ್ಚುಲಾಗಿ ಕೆಳಗಡೆಗೂ ಹಾಕಬೇಕು, ಮೇಲ್ಗಡೆಗೂ ಹಾಕಬೇಕು. ಹೋಪ್ ಇವತ್ತು ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಈ ರೀತಿ ಹಾಕಿದಾಗ ಶೆಲ್ಫಿಗೆ ಏನಾಗುತ್ತೆ ಅಂತಂದರೆ, ಯಾವುದೇ ವಸ್ತು ಎಲ್ಲೇ ಚೆಲ್ಲಿದ್ರೂ ಸಹ ನೀವು ಅದನ್ನು ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಹಾಕ್ಬೋದು. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಯಾವಾಗಲೂ ನಿಮ್ಮ ಶೆಲ್ಫ್ಗಳು ಕ್ಲೀನಾಗಿರುತ್ತೆ. ಬರೀ ಶೆಲ್ಫಿಗೆ ಅಥವಾ ಕಲ್ ಮೇಲೆ ಅಂತಲೂ ಏನೂ ಇಲ್ಲ. ನೀವು ಇದನ್ನು ಕಬೋರ್ಡಲ್ಲಿ ಹಾಕ್ಬೋದು, ಫ್ರಿಡ್ಜಲ್ಲಿ ಹಾಕ್ಬೋದು, ಅಥವಾ ಸ್ಟ್ಯಾಂಡ್ಗಳಲ್ಲಿ ತಟ್ಟೆ ಸ್ಟ್ಯಾಂಡು ಆ ಥರ ಎಲ್ಲ ಇರುತ್ತಲ್ಲ, ಆ ಥರದ್ರಲ್ಲಿ ಹಾಕ್ಬೋದು. ಈವನ್ ಬಟ್ಟೆ ಇಡುವಂತಹ ಕಬೋರ್ಡಲ್ಲಿ ಸಹ ನೀವು ಇದನ್ನು ಹಾಕ್ಬೋದು. ಸೊ ತುಂಬಾ ಯೂಸಸ್ ಇದೆ ಇದರಲ್ಲಿ. ಸೊ ಹಾಗಾಗಿ ತಗೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ತುಂಬ ಯೂಸ್ ಆಗುವಂಥದ್ದು ಏನಂತಂದರೆ, ಯಾವುದೇ ಟೈಮಲ್ಲಿ ನಿಮಗಿದು ಗಲೀಜಾಗಿದೆ ಅಂತ ಅನ್ಸಿದ್ರು ನೀವು ಇದನ್ನು ರೀಪ್ಲೇಸ್ ಮಾಡ್ಬೋದು. ಸೊ ವಾಶ್ ಮಾಡ್ಬೋದು. ಆ್ಯಂಡ್ ಅದರಿಂದ ನಿಮ್ಮ ಒಂದು ಕ್ಲೀನಿಂಗ್ ಏನಿರುತ್ತೆ, ಕ್ಲೀನ್ ಮಾಡೋದು ಅದು ತುಂಬಾ ಬೇಗ ಫಾಸ್ಟಾಗಿ ಆಗುತ್ತೆ, ತುಂಬ ಈಸಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ರೆಕಮೆಂಡ್ ಮಾಡುವಂತಹ ಪ್ರಾಡಕ್ಟು ಇದು. ಸೊ ಚಕ್ಲಿ ಮಾಡೋ ಒರಳು, ಇದನ್ನು ಒಂದು ಕಡೆಗೆ ಇಟ್ಕೊಂಡ್ರೆ ಪರವಾಗಿಲ್ಲ, ಇಲ್ಲದೇ ಇದ್ದರೆ ಎಲ್ಲೆಲ್ಲಾದರೂ ಇಟ್ಟರೆ ಮತ್ತೆ ಕಳೆದೋಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಕವರಲ್ಲಿ ಹಾಕ್ಬಿಟ್ಟು ಒಂದೇ ಕಡೆ ಎಲ್ಲಾದರೂ ಇಟ್ಟಿರ್ತೀನಿ. ಸೊ ದಟ್ ಎಲ್ಲ ಒಟ್ಟಿಗೆ ಸಿಗುತ್ತೆ ನಮಗೆ. ಮತ್ತೆ ಪದೇ ಎಲ್ಲಿಟ್ಟಿದ್ದೀನಿ ಅಂತ ಹುಡುಕೋ ಅವಶ್ಯಕತೆ ಇರಲ್ಲ, ಬೇಗ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಓಪನ್ ಮಾಡಿರ್ತೀವಲ್ಲ, ಸೊ ಈ ರೀತಿ ಓಪನ್ ಮಾಡಿದಂತಹ ಒಂದು ಪ್ಯಾಕೆಟ್ಸ್ ಏನಿರುತ್ತೆ ಸ್ವಲ್ಪ ಇದೆ ನೋಡಿ ಇದರಲ್ಲಿ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ನಾವು ಇದನ್ನು ಹೀಗೆ ಸ್ಟೋರ್ ಮಾಡ್ತೀವಿ ಅಥವಾ ಎಲ್ಲಾದರೂ ಇಡ್ತೀವಿ ಅಂತಂದರೆ ಖಂಡಿತ ಇದರಲ್ಲಿರೋದು ಯಾವುದು ಉಳಿಯಲ್ಲ. ಅಂದರೆ ನಾವು ಕ್ಲೀನ್ ಮಾಡುವಾಗ ಅಥವಾ ಎತ್ಕೊಳ್ಳುವಾಗ ಬಿದೋಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಯಾವಾಗಲೂ ಈ ರೀತಿ ರಬ್ಬರ್ ಬ್ಯಾಂಡ್ನ ಒಂದು ಪ್ಯಾಕೆಟನ್ನು ಇಲ್ಲೇ ಇಟ್ಟಿರ್ತೀನಿ. ಸೊ ದಟ್ ಈ ರೀತಿ ಓಪನ್ ಮಾಡಿರುವಂತಹ ಯಾವುದೇ ಒಂದು ಪ್ಯಾಕೆಟ್ ಇದ್ರೂ ಸಹ
ನಾನು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಕ್ಲಿಪ್ಸ್ ಬರುತ್ತೆ, ಆ್ಯಕ್ಚುಲಿ ಕ್ಲಿಪ್ಪುಗಳು ಬರುತ್ತೆ, ಇದಕ್ಕೆ ಅಂತಾನೆ ಕ್ಲಿಪ್ಪು ಪ್ಲಾಸ್ಟಿಕ್ಕಿಂದು ಸಿಗುತ್ತೆ. ನಾನು ಅದನ್ನು ಸಹ ಯೂಸ್ ಮಾಡಿ ನೋಡಿದ್ದೀನಿ. ಬಟ್ ನನಗೆ ಅದರಲ್ಲೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಯಾಕೆಂತಂದರೆ ಕ್ಲಿಪ್ಪನ್ನು ನಾವು ತೆಗೆದು ಎಲ್ಲೋ ಇಟ್ಟಿರ್ತೀವಿ, ಮತ್ತು ಅದು ಬೇಕು ಅಂದಾಗ ಸಿಗಲ್ಲ, ಮತ್ತು ಎಷ್ಟು ಕ್ಲಿಪ್ಪು ಅಂತ ಹೇಳಿ ತೊಗೊಳಕ್ಕಾಗುತ್ತಲ್ವಾ. ಸೊ ಈ ಥರ ಚಿಕ್ಕ ಚಿಕ್ಕ ಪದಾರ್ಥಗಳಿಗೆ ಒಂದೊಂದು ಕ್ಲಿಪ್ ಹಾಕಿದ್ರೆ ತುಂಬ ಅದನ್ನು ಇಡುವಾಗ ಸಹ ತುಂಬ ಸ್ಪೇಸ್ ಬೇಕಾಗುತ್ತೆ. ಸೊ ಹಾಗಾಗಿ ನನಗೆ ಕ್ಲಿಪ್ಗಿಂತ ಈ ರೀತಿ ರಬ್ಬರ್ ಬ್ಯಾಂಡು ಕನ್ವೀನಿಯೆಂಟ್ ಅಂತ ಅನ್ನಿಸ್ತು. ನೋಡಿ, ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೀವು ಎಲ್ಲಿ ಸ್ಟೋರ್ ಮಾಡಬೇಕು ಅಲ್ಲಿ ಸ್ಟೋರ್ ಮಾಡಿಟ್ರೆ ಅದರೊಳಗಿರುವಂತಹ ಪ್ರಾಡಕ್ಟ್ ಸಹ ಸೇಫ್ ಆಗಿರುತ್ತೆ. ನಾನು ಇದನ್ನು ಈವನ್ ನನ್ನ ಫ್ರಿಜ್ ಒಳಗೆ ಏನಾದರೂ ಸ್ಟೋರ್ ಮಾಡಬೇಕಂತಂದರೆ ಸಹ ನಾನು ಹೀಗೆ ಮಾಡ್ತೀನಿ. ಈ ಥರ ಹಿಟ್ಟು ಆ ಥರ ಯಾವುದೇ ಪ್ಯಾಕೆಟನ್ನು ನೀವು ಓಪನ್ ಮಾಡಿದ್ರೂ ಸಹ ಅದು ಇನ್ನೂ ಮಿಕ್ಕಿದೆ ಅಂತಂದರೆ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೀವು ಸ್ಟೋರ್ ಮಾಡಿದ್ರೆ ಖಂಡಿತ ಅದು ಕೆಳಗಡೆ ಚೆಲ್ಲೆಲ್ಲ ಸೇಫ್ ಆಗಿರುತ್ತೆ ಆ್ಯಂಡ್ ಪ್ರಾಡಕ್ಟ್ ಸಹ ವೇಸ್ಟ್ ಆಗಲ್ಲ. ಬಂತು ದೋಸೆ ಅಕ್ಕಿ ಏನಿದೆ ಇದರಲ್ಲಿ ಸ್ವಲ್ಪ ಲೈಟಾಗಿ ಕಪ್ಪದು ಚಿಕ್ಕ ಚಿಕ್ಕದು ಹುಳು ಬಂದಿದೆ. ಸೊ ಇದನ್ನು ನಾನು ಬಿಸಿಲಲ್ಲಿ ಒಣಗಿಸ್ಬೇಕು. ನೆನ್ನೆನೇ ಮಾಡಬೇಕು ಅಂದ್ಕೊಂಡೆ, ನೆನ್ನೆ ಎಲ್ಲ ಸ್ವಲ್ಪ ಮೋಡ ಇತ್ತು, ಸೊ ಹಾಗಾಗಿ ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ. ಸೊ ಈಗ ಹೋಗಿ I walk a lonely road, the only one that I have ever known. Don't know where it goes, but it's home to me, and I walk alone. I walk alone, I walk alone. I walk alone, I walk alone. Second mission, I'm including holding it back. They couldn't rip it off. Taking that time up behind my back. I walk alone, I walk alone. Until the sun burns out because I can't forget. Thinking goes through my mind behind the second bed. I'm in the house, here it comes. Extra, extra, read all about it. The best burgers in town from all around. From around the world, come and get it. The line goes around like a merry-go-round. そんなんじゃダメ、もうそんなんじゃほら心は進化するよもっともっと How many things do you have to ನಾನಾಗಲೇ ಒಂದು ಲೈನರನ್ನು ತೋರಿಸಿದ್ನಲ್ಲ ಅದನ್ನು ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಹೇಗೆ ಕಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇಂಚ್ ಪಟ್ಟಿಯನ್ನು ಇಟ್ಕೊಂಡು ನೀವು ಒಂದು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ, ಎಷ್ಟು ನಿಮಗೆ ಬೇಕಾಗುತ್ತೆ ಅಂತ ಹೇಳಿ. ಅದಕ್ಕೆ ತಕ್ಕಂತೆ ನೀವು ಕತ್ರಿನಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಅದಾದಮೇಲೆ ನೀವು ಕ್ಲೀನಾಗಿ ಆ ಒಂದು ಚಾವಣಿ ಮೇಲೆ ಹಾಕಿದ್ರೆ ಆಯಿತು. ಸೊ ಎಲ್ಲ ಕಡೆಗೂ ನೀವು ಇದೇ ಒಂದು ಪ್ರೊಸೀಜರನ್ನು ಫಾಲೋ ಮಾಡ್ಬೋದು. ಅದರ ಜೊತೆಗೆ ಇಲ್ಲಿ ತೋರಿಸ್ತೀನಿ ನೋಡಿ ಏನಾಗಿದೆ ಅಂತ ಹೇಳಿ. ನೋಡಿ, ಇಲ್ಲಿ ನನ್ನ ಮೊಬೈಲ್ ಕೆಳಗಡೆ ಬಿದ್ದು ಈ ರೀತಿ ಆಗಿಬಿಟ್ಟಿದೆ. ಸೀರಿಯಸ್ಲಿ ಬೇಜಾರಾಗ್ತಾ ಇದೆ ಈ ಥರ ಹೊಡೆದೋಯ್ತಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗಲಿಂದ ಐ ಥಿಂಕ್ ಇದು 3ನೇ ಫೋನ್ ಅನಿಸುತ್ತೆ ಹೊಡೆದಾಕೊತಾ ಇರೋದು. ಲೈಕ್ ಎವ್ರಿ ಟೈಮು ಆ ಒಂದು ಟ್ರೈಪಾಡಿಗೆ ಸಿಗಿಸ್ದಾಗಲೇ ಕೆಳಗಡೆ ಬೀಳ್ತಾಯಿತ್ತು. ಈ ಸಲ ಕೈಯಿಂದ ಜಾರಿ ಕೆಳಗಡೆ ಬಿತ್ತು. ಸೊ ಬೇಜಾರಾಗ್ತಾಯಿದೆ. ಸೊ ಇದನ್ನು ಫಿಕ್ಸ್ ಮಾಡಿಸ್ಬೇಕು. ಫಿಕ್ಸ್ ಮಾಡಿಸ್ತಾ ಇದ್ದರೆ ಖಂಡಿತ ಅದು ಟಚ್ಚು ಸಹ ಹೋಗುತ್ತೆ ಆದಷ್ಟು ಬೇಗನೆ. ಸೊ ಹಾಗಾಗಿ ತೊಗೊಂಡೋಗಿ ಮತ್ತೆ ರಿಪೇರಿ ಮಾಡಿಸ್ಕೊಂಡು ಬರಬೇಕು. ಲೆಟ್ಸ್ ಸಿ. ಆ್ಯಕ್ಚುಲಿ ಕೈಗೆ ಏನೋ ಚುಚ್ಕೊಂಡಿದೆ, ಗ್ಲಾಸ್ ಅನಿಸುತ್ತೆ. ಚಿಕ್ಕ ಪೀಸ್ ಅಲ್ಲ, ತೆಗಿ ಸ್ವಲ್ಪ ಹೇಳ್ತೀನಿ. ಇನ್ನೊಂದು ಟಿಪ್ಪನ್ನು ಹೇಳಬೇಕು ಈ ಟೈಮಲ್ಲಿ ಅಂತಂದರೆ, ಮನೆಯಲ್ಲಿ ಈ ರೀತಿ ಯಾವುದೋ ಒಂದು ಜಾಗವನ್ನು ಕ್ಲೀನ್ ಮಾಡ್ತಾ ಇರ್ತೀವಿ, ತುಂಬ ಟೈಮ್ ತೊಗೊಳುತ್ತೆ, ಲೈಕ್ ಆರ್ಸ್ ಟುಗೆದರ್ ತೊಗೊಳುತ್ತೆ ಅಂತಂದಾಗ ಹರಿಬರಿನಲ್ಲಿ ಒಂದೇ ಸಲ ಮಾಡಿಬಿಡ್ಬೇಕು ಅಂತ ಅಂದ್ಕೋಬೇಡಿ. ಯಾಕೆ ಅಂತಂದರೆ ಆ ಥರ ನಾವು ಒಂದೇ ಸಲ ಮಾಡಬೇಕು, ಓಕೆ ಒಂದು ಶಾರ್ಟಲ್ಲಿ ಮುಗಿಸ್ಬಿಡ್ಬೇಕು ಅಂತಂದಾಗ ಏನಾಗುತ್ತೆ ಅಂತಂದರೆ, ಎಸ್ಪೆಷಲಿ ನಾನು ತುಂಬ ಸಲ ಆ ಥರ ಮಾಡಿದಾಗ ನನಗನ್ಸಿರೋದು, ಆ ಥರ ಒಂದೇ ಶಾರ್ಟಲ್ಲಿ ಮುಗಿಸ್ಬೇಕು ಅನ್ನೋ ಬರದಲ್ಲಿ ಏನಾಗ್ಬಿಡುತ್ತೆ, ನಾವು ಮೈನ್ಯೂಟಾಗಿ ಅದನ್ನು ಕ್ಲೀನ್ ಮಾಡಿರಲ್ಲ. ಅಂದರೆ ಇಲ್ಲ ತಪ್ಪಕ್ಕೆ ಮಾಡಿರ್ತೀವಿ, ಇಲ್ಲ ಎಂಡ್ ಆಫ್ ದ ಟೈಮ್ ಏನಿರುತ್ತೆ ಅಂದರೆ ಈಗ ಅಟ್ಟ ಸ್ಟ್ರೆಚ್ಚಲ್ಲಿ ಒಂದು 3 hours ನೀವು ಅದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿ ಒಂದು 3 hours ಅಲ್ಲೇ ಕೆಲಸ ಮಾಡ್ತಾನೆ ಇರ್ತೀರಾ ಕಂಟಿನ್ಯೂಸ್ ಆಗಿ ಅಂತಂದಾಗ ಏನಾಗುತ್ತೆ, ಆ್ಯಕ್ಚುಲಿ ಎಂಡಲ್ಲಿ ಒಂದು 2 hours 3 ಇನ್ನೇನು 2.5 hours 3 hours ಹತ್ತಿರ ಬಂತು ಅಂತಂದಾಗ ಏನಾಗುತ್ತೆ, ನಾವು ಆಬ್ವಿಯಸ್ಲಿ ಒಂದು ಟಯರ್ಡ್ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಅಂದರೆ ಮಾಡಿ 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 ಕೆಲಸನ ಒಂಥರ ಟಯರ್ಡ್ ಅನ್ನಿಸ್ತಾ ಇರುತ್ತೆ, ಅಥವಾ ಬೋರ್ ಆಗ್ತಿರುತ್ತೆ, ಅಥವಾ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಹರಿಬರಿನಲ್ಲಿ ನಾವೇನು
ಮಾಡ್ತೀವಿ, ಸರಿಯಾಗಿ ಆರ್ಗನೈಸ್ ಮಾಡಲ್ಲ ಅಥವಾ ಸರಿಯಾಗಿ ಜೋಡಿಸಿರಲ್ಲ, ಅಥವಾ ಓಕೆ ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ರಾಯ್ತು ಬಿಡು, ಈಗ ಸದ್ಯಕ್ಕೆ ಇಟ್ಬಿಡೋಣ ಅನ್ನೋ ಥರ ಆ ಥರ ಮನ್ಸಿಗೆ ಬಂದ್ಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡ್ಬೇಕಂತಂದರೆ ನಾವು ಮಧ್ಯದಲ್ಲಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಒನ್ಸ್ ಆದ್ರೂ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಅಂದರೆ ಒಂದು 10 ನಿಮಿಷ 15 ನಿಮಿಷ ಆ ಥರ ಬ್ರೇಕ್ ತೊಗೊಂಡು ಆ ಟೈಮಲ್ಲಿ ನೀವು ಕೂರಬೇಕು. ಬ್ರೇಕ್ ಅಂತಂದ ತಕ್ಷಣ ನೀವು ಕೂರಬೇಕು ಅಂತಲೂ ಏನಿಲ್ಲ. ಆ ಟೈಮಲ್ಲಿ ಬೇರೆ ಯಾವುದಾದ್ರೂ ಕೆಲಸ ಮಾಡಿ, ಒಂದು 10 ನಿಮಿಷ ಬೇರೆ ಕಡೆ ಗಮನ ಕೊಡಿ, ಅಥವಾ ಬೇರೆ ನಿಮ್ಮ ಕೆಲಸಗಳೇನಿರುತ್ತೆ ಅದನ್ನು ನೀವು ಮಾಡೋದ್ರಿಂದ ಸಹ ನಿಮ್ಗೆ ಏನಾಗುತ್ತೆ ಅಂತಂದರೆ ಪೂರ್ತಿಯಾಗಿ ನೀವು ಪ್ರಾಪರಾಗಿ ಆರ್ಗನೈಸ್ ಮಾಡ್ಬೋದು. ಸೊ ಈ ಒಂದು ಟಿಪ್ಪು ನನಗಂತೂ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ಈವನ್ ಆ ಒಂದು ಬ್ರೇಕ್ ಟೈಮಲ್ಲಿ ನೀವು ಕಾಫಿ ಅಥವಾ ಟೀ ಬ್ರೇಕ್ ತೊಗೋಬೋದು, ಅಥವಾ ಒಂದು 10 ನಿಮಿಷ ಟಿ ವಿ ನೋಡ್ಬೋದು, ಅಥವಾ ಒಂದು 10 ನಿಮಿಷ ಅಡುಗೆಗೆ ಏನಾದರೂ ಪ್ರಿಪ್ರೇಷನ್ ಇದ್ದರೆ ಅದನ್ನು ಮಾಡ್ಕೋಬೋದು, ಅಥವಾ ಇನ್ನು ಆ 10 ನಿಮಿಷದಲ್ಲಿ ಲೈಕ್ ಕಂಪ್ಯೂಟ್ರಲ್ಲಿ ಏನಾದರೂ ನೋಡಬೇಕು ಅಥವಾ ಮಾಡಬೇಕು, ಅಥವಾ ಆನ್ಲೈನಲ್ಲಿ ಏನಾದರೂ ಪೇ ಮಾಡಬೇಕು ಬಿಲ್ಸನ್ನು ಅಂತಂದರೆ ಅದನ್ನು ಮಾಡ್ಬೋದು, ಅಥವಾ ತರಕಾರಿ ಏನಾದರೂ ಆನ್ಲೈನಲ್ಲಿ ತರಿಸ್ತೀರಾ ಅಂತಂದರೆ ಅದನ್ನು ಮಾಡ್ಬೋದು. ಸೊ ಆ ಒಂದು 10 ನಿಮಿಷ 15 ನಿಮಿಷನ ನೀವು ಈ ಒಂದು ಪ್ರಾಪರ್ ಆಗಿ ಮಾಡುವಂತಹ ಈ ಒಂದು ಕ್ಲೀನಿಂಗ್ ಕೆಲಸವನ್ನ ಬಿಟ್ಟು ಬೇರೆದ್ರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಮ್ಮ ಮೈಂಡಿಗೆ ಅಷ್ಟು ಸ್ಟ್ರೆಸ್ ಅನ್ಸಲ್ಲ, ತುಂಬ ಹೊತ್ತು ಮಾಡಿದೀವಿ ಅಂತಾನು ಅನ್ಸಲ್ಲ, ಅಂಡ್ ನೀಟಾಗಿ ನಾವು ಎಲ್ಲವನ್ನ ಆರ್ಗನೈಸ್ ಮಾಡೋದಕ್ಕಾಗುತ್ತೆ. ಸೊ ಈಗ ಇದನ್ನ ಕಟ್ ಮಾಡಿ ಈ ಶೆಲ್ಫಿಗೆ ಹಾಕಿದೀನಿ. ಇವಾಗ ಬಿಸಿನೀರು ಕಾದಿದೆ, ಸೊ ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಮಿಕ್ಕಿದ ಕೆಲಸ. ಸೊ ನೋಡೋಣ ಇವಾಗ ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದಮೇಲೆ ಏನೇನು ಕೆಲಸಗಳಾಗುತ್ತೆ ಅಂತ ಹೇಳಿ. ಸ್ನಾನ ಆಯಿತು, ಈಗ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಇಟ್ಕೊಂಡಿದ್ದೀನಿ. ಪ್ಲಸ್ ಸಮರ್ಥಗೆ ಟೆಸ್ಟ್ ಇದೆ, ಸೊ ಅವನು ಓದ್ಕೋತಾ ಇದ್ದಾನೆ. ಅವನಿಗೆ ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ಸು ಕೇಳಬೇಕು. ಸೊ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳಿಬಿಟ್ಟು ಅದಾದಮೇಲೆ ಒಳಗಡೆ ಹೋಗಿ ಅಡುಗೆಗೆ ಇಡಬೇಕು. ಆ್ಯಕ್ಚುಲಿ ಅಡುಗೆದು ಟೈಮ್ ಆಯಿತು ಇನ್ನೇನು. ಸೊ ಇವಾಗ ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಬಿಟ್ಟು ಅಡುಗೆಗೂ ಸಹ ಇಡ್ತೀನಿ. ಈಗ ಅಡುಗೆಯನ್ನು ಮಾಡ್ಕೊಂಡೇ ನಾನು ಮತ್ತೆ ಅಡುಗೆ ಮನೆ ಕ್ಲೀನಿಂಗ್ ಕೆಲಸವನ್ನು ಮುಂದುವರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಆ ಟೆನಿಕಾಸ್ಟ್ ನಾನು ಮಾಡಲೇಬೇಕು. ಹಾಗಾಗಿ ಸಮರ್ಥು ಸಹ ಮಧ್ಯೆ ಮಧ್ಯೆ ಬಂದು ಡೌಟ್ಸನ್ನು ಕೇಳ್ತಾ ಇದ್ದ. ನಾನು ಒಂದು ಕಡೆಯಿಂದ ಎಲ್ಲವನ್ನು ಕ್ಲೀನ್ ಮಾಡ್ತಾ ಇದ್ದೆ. ಸೊ ನೀವು ಅನ್ಕೋತಾ ಇರ್ಬೋದು ಕೆಳಗಡೆ ಶೆಲ್ಫನ್ನು ಮೊದಲು ಕ್ಲೀನ್ ಮಾಡಿ ಆಮೇಲೆ ಮೇಲ್ಗಡೆ ಶೆಲ್ಫನ್ನು ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಇವರು ಅಂತ ಹೇಳಿ. ನಾನು ಅಟ್ಲೀಸ್ಟ್ ವಾರಕ್ಕೆ ಅಥವಾ 15 ದಿವಸಕ್ಕಾದರೂ ಒಮ್ಮೆ ಗ್ಯಾರಂಟಿಯಾಗಿ ಎಲ್ಲ ಕಡೆನೂ ಒರೆಸ್ಕೊತಾ ಇರ್ತೀನಿ. ಸೊ ಹಾಗಾಗಿ ಧೂಳು ಆ ರೀತಿಯ ಒಂದು ಪ್ರಾಬ್ಲಮ್ ಇರಲ್ಲ ಅನ್ನೋದಕ್ಕೋಸ್ಕರ ಕೆಳಗಡೆ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ನಾನು ಒರೆಸ್ಕೊಂಡಿದ್ದೀನಿ. ಯಾಕೆಂತಂದರೆ ಅಷ್ಟೇನು ಗಲೀಜಾಗಿರಲಿಲ್ಲ ನನ್ನ ಮನೆ ಕಿಚನ್ ಶೆಲ್ಫ್ಗಳು. ಜಸ್ಟ್ ನಾನು ಜೋಡಿಸಿ ಇಡಬೇಕಾಗಿರೋದನ್ನು ನೀಟಾಗಿ ಜೋಡಿಸಿರಲಿಲ್ಲ ತುಂಬ ದಿವಸದಿಂದ. ಸೊ ಅದನ್ನು ಮಾತ್ರ ಅರೇಂಜ್ ಮಾಡೋದಿತ್ತು. ಹಾಗಾಗಿ ಕೆಳಗಡೆಯಿಂದನೇ ಮೇಲ್ಗಡೆಗೆ ಹೋದೆ. ಅದರ ಜೊತೆಗೆ ಮೆಸ್ಸಿ ಎಲ್ಲಿ ಜಾಸ್ತಿ ಇತ್ತು ನೋಡಿ ಆ ಒಂದು ಶೆಲ್ಫನ್ನು ಬೇಗ ಮಾಡಬೇಕು ಅನ್ನೋದಕ್ಕೋಸ್ಕರ ಮೊದಲು ತೊಗೊಂಡೆ. ಅದಾದಮೇಲೆ ನಾನೀಗ ಕೆಳಗಡೆ ಶೆಲ್ಫನ್ನು ಸಹ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಪಾತ್ರೆಗಳನ್ನು ಜೋಡಿಸ್ಕೊಂಡ್ಬಿಟ್ಟೆ. ಅದಾದಮೇಲೆ ಒಂದು ಸಲ ಒರೆಸ್ಬಿಟ್ಟು ಇದಕ್ಕೂ ಸಹ ಲೈನರನ್ನು ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಬಿಟ್ಟು ಮತ್ತೆ ಜೋಡಿಸ್ತಾ ಇದ್ದೀನಿ. ಅದರ ಜೊತೆಗೆ ಅದರ ಕೆಳಗಡೆ ಇರೋವಂಥ ಪೋರ್ಷನ್ನು ಏನಿದೆ ಅದು ಸಹ ತುಂಬ ಮೆಸ್ಸಿಯಾಗಿದೆ. ಸೊ ಅದನ್ನು ಸಹ ನಾನು ಕ್ಲೀನ್ ಮಾಡಬೇಕು. ನಾನು 10% ಇದೆ. ಸೊ ಅದನ್ನು ಹರಿಬರಿನಲ್ಲಿ ಮಾಡಿದ್ರೆ ಮತ್ತೆ ಎಡವಟ್ಟಾಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅದಾದಮೇಲೆ ಮತ್ತೆ ಪೂರ್ತಿ ಮಾಡಬೇಕು ಅಂತ ಹೇಳಿ. ಸೊ ಪೂರ್ತಿ ಮಾಡಿದ ತಕ್ಷಣ ನಾನು ಅಡುಗೆ ಮನೆ ಟೂರನ್ನು ಸಹ ಹಾಕ್ತೀನಿ. ಲೈಕ್ ನಾನು ಹೇಗಿದ್ದರೂ ಕ್ಲೀನ್ ಮಾಡಿದ್ದೀನಿ. ತುಂಬ ಸಲ ಅಂದ್ಕೊತೀನಿ ಅಡುಗೆ ಮನೆ ಟೂರ್ ಮಾಡಬೇಕಂತ ಹೇಳಿ, ಬಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ಬೇರೆ ಕಡೆ ಎಲ್ಲೋ ಗಮನ ಹೋಗುತ್ತೆ ಮತ್ತು ಮಾಡೋದಕ್ಕಾಗಲ್ಲ. ಸೊ ಹೇಗಿದ್ದರೂ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇರೋದ್ರಿಂದ ಕ್ಲೀನ್ ಮಾಡಿ ಮುಗಿಸಿದ ಮೇಲೆ ಡೆಫಿನೆಟ್ಲಿ ನಾನು ಅಡುಗೆ ಮನೆದು ಟೂರ್ ಹಾಕ್ತೀನಿ.
ಈಗ ಊಟ ಮಾಡಾಗಿದೆ. ಸೊ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಟಿ ವಿ ನೋಡಿಕೊಂಡು. ಸಮರ್ಥು ಆಟಾಡ್ತಾ ಇದ್ದಾನೆ. ಅವ್ನು ಇಷ್ಟೊತ್ತು ಓದ್ತಾ ಇದ್ದ. ನಾಳೆ ಸೈನ್ಸ್ ಟೆಸ್ಟ್ ಇದೆ ಅವನು. ಸೊ ಹಾಗಾಗಿ ಅವನು ಸಹ ಓದಿಸ್ತಾ ಇದ್ದೆ. ಅದಾದಮೇಲೆ ಮಧ್ಯೆ ಬಂದು ಸ್ವಲ್ಪ ಡೌಟ್ಸ್ ಎಲ್ಲ ಕೇಳ್ತಾ ಇದ್ದೆ ಸಮರ್ಥು. ಸೊ ಇವಾಗ ಅವನು ಸಹ ಸ್ವಲ್ಪ ಫ್ರೀ ಆಗಿದ್ದಾನೆ. ಸೊ ಹಾಗಾಗಿ ಅವನು ಮೊಬೈಲಲ್ಲೇನೋ ಆಡ್ಕೋತಾ ಇದ್ದಾನೆ. ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಒಂದು 10 ನಿಮಿಷ ಅಟ್ಲೀಸ್ಟ್ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಮಲಗಿ ಎದ್ದಾಗ ಒಂದು ಸ್ವಲ್ಪ ಫ್ರೆಶ್ನೆಸ್ ಅನಿಸುತ್ತೆ. ಜಾಸ್ತಿ ಹೊತ್ತು ಮಲಗಲ್ಲ ನಾನು. ಯೂಶ್ವಲಿ ಮಲಗಿದ್ರೂ ಒಂದು 20 ಮಿನಿಟ್ಸ್ ಆ ಥರ ಮ್ಯಾಕ್ಸಿಮಮ್ ಮಲಗಿದ್ರೆ ಮಲಗ್ತೀನಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಹೊತ್ತು ಮಲಗಲ್ಲ. ತುಂಬ ಹೊತ್ತು ಮಲಗೋದು ನನಗೂ ಸಹ ಇಷ್ಟ ಆಗಲ್ಲ. ಯಾಕೆಂದರೆ ವೇಸ್ಟ್ ಆಫ್ ಟೈಮ್ ಅಂತ ಅನಿಸುತ್ತೆ. ಬಟ್ ಏನಂತಂದರೆ ಒಂದು ಶಾರ್ಟ್ ನ್ಯಾಪ್ ತೊಗೊಂಡ್ರೆ ಖಂಡಿತ ನಿಮಗೆ ಇನ್ನೂ ಮೋರ್ ಎನರ್ಜೈಸ್ಡ್ ಆಗಿರ್ಬೋದು. ನಿಮ್ಮ ಎನರ್ಜಿ ತುಂಬ ಹೈ ಇರುತ್ತೆ. ಆ್ಯಂಡ್ ನಿಮಗೂ ಸಹ ಅದೊಂಥರ ಏನು ಹೇಳ್ತಾರೆ ಫ್ರೆಶ್ನೆಸ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲಗ್ತೀನಿ ಅಷ್ಟೇ. ಆ್ಯಕ್ಚುಲಾಗಿ ಮಲಗಬಾರ್ದು, ಬಟ್ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಮಲಗ್ತೀನಿ. ಕೆಲವೊಂದು ದಿನ ಮಲಗ್ತೀನಿ, ಕೆಲವೊಂದು ದಿನ ಮಲಗಲ್ಲ. ಆದಷ್ಟು ಎದ್ದಿರೋದಕ್ಕೆ ಪ್ರಯತ್ನಿಸ್ತೀನಿ. ನೋಡಬೇಕು, ಇವತ್ತು ಮಲಗಬೇಕು ಅಂತ ಅನಿಸಿದ್ರೆ ಒಂದು 10-15 ನಿಮಿಷ ಮಲ್ಕೊತೀನಿ ಅಷ್ಟೇ. ಸೊ ಎದ್ಬಿಟ್ಟು ನನ್ನ ಕೆಲಸನ ನಾನು ಮತ್ತೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಒಂದೊಂದು ದಿನ ಒಂದೊಂದು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಲ್ಮೋಸ್ಟ್ ಲೈಕ್ ಅಡುಗೆ ಮನೆಯದು ಫಿನಿಶ್ ಆಗಿದೆ. ಸೊ ಅದನ್ನು ಫಿನಿಶ್ ಮಾಡಿಬಿಟ್ಟು ನಾಳೆ ಫ್ರಿಡ್ಜು ಕ್ಲೀನ್ ಮಾಡಬೇಕು. ಸೊ ಫ್ರಿಡ್ಜನ್ನು ಕ್ಲೀನ್ ಮಾಡಿ ಮತ್ತು ಹಾಲಲ್ಲಿ ಸ್ವಲ್ಪ ಗಲೀಜಾಗಿದೆ, ಸ್ವಲ್ಪ ಹಾಲು. ಸೊ ಹಾಲನ್ನು ಸಹ ಕ್ಲೀನ್ ಮಾಡಬೇಕು. ಸೊ ಹಾಗೆ ಒಂದೊಂದು ದಿನ ಒಂದೊಂದು ಅನ್ನೋ ಥರ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಂತ ಹೇಳಿ. ಫೈನಲಿ ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನಾಗಿದ್ದಾಯಿತು. ಈಗ ಅಡುಗೆ ಮನೆ ಹೇಗೆ ಫೈನಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ತೋರಿಸ್ತೀನಿ. ಇಲ್ಲೂ ಸಹ ಕೆಳಗಡೆ ಇದ್ದಂತಹ ಎಲ್ಲ ಒಂದು ಏನು ಅನ್ಆರ್ಗನೈಸೇಷನನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದೀನಿ. ಅದರ ಜೊತೆಗೆ ಶೆಲ್ಫ್ಗಳನ್ನು ಸಹ ಎಲ್ಲ ಶೆಲ್ಫ್ಗೂ ಸಹ ಎಲ್ಲ ಪಾತ್ರೆ ಅಥವಾ ಡಬ್ಬ ಎಲ್ಲವನ್ನು ತೆಗೆದು ನೀಟಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಲೈನರ್ ಹಾಕಿ ಮತ್ತೆ ಎಲ್ಲವನ್ನು ಜೋಡಿಸಿದ್ದೀನಿ. ಸೊ ಮೊದಲಿಗಿಂತ ಈಗ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ, ಆರ್ಗನೈಸ್ಡ್ ಆಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ನನಗಂತೂ ಯಾವಾಗಲೂ ಇದೇ ರೀತಿ ಕಿಚನನ್ನು ಇಟ್ಕೋಬೇಕು ಅಂತಲೇ ಆಸೆ. ಬಟ್ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ಹರಿಬರಿನಲ್ಲಿ ನಾನೇ ಗುಂಜಿರ್ತೀನಿ, ಅಥವಾ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಅಥವಾ ನನ್ನ ಮಗ ಏನಾದರೂ ತೊಗೋಬೇಕಾದ್ರೆ ಇಡಬೇಕಾದ್ರೆ ಅಲ್ಲಲ್ಲಿ ಏನೇನಾದರೂ ಗುಂಜಿರೋದನ್ನು ತಕ್ಷಣ ನಾನು ಸರಿ ಮಾಡದೇ ಇದ್ದರೆ ಸಹ ಗುಂಜ್ಕೊಂಡಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಸಮಯ ಏನಾಗುತ್ತೆ, ಹುಷಾರು ತಪ್ಪಿದಾಗ ಸಹ ನಾವು ಪ್ರಾಪರಾಗಿ ತಕ್ಷಣಕ್ಕೆ ಕ್ಲೀನ್ ಮಾಡೋದಕ್ಕೆ ಆಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಇದನ್ನೇ ಇಟ್ಕೊಂಡು ನಾನು ತುಂಬ ದಿನ ನಮ್ಮನೆ ಅಡುಗೆ ಮನೆಯನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸೇ ಇರಲಿಲ್ಲ. ಈ ಸಲ ಇಲ್ಲ ತೋರಿಸ್ಬೇಕು ನಾನು ಅಂತ ಅನ್ನಿಸ್ತು. ಹಾಗಾಗಿನೇ ತೋರಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಖಂಡಿತ ಇವತ್ತಿನ ಕ್ಲೀನಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ಕ್ಲೀನ್ ಮಾಡುವಾಗ ನಾನು ಹೇಳಿರುವಂತಹ ಟಿಪ್ಸನ್ನು ಅನುಸರಿಸಿ ಅಂತ ಹೇಳ್ತಾ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ನನ್ನನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.